ನನಗಿವತ್ತು ತುಂಬ ಅನ್ನಿಸ್ತು ಅಮ್ಮ. ನಾವು 2025ರಲ್ಲಿ ತುಂಬ ಮಿಸ್ ಆಗ್ಬಿಟ್ಟು, ಅಂದರೆ ತುಂಬ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಆಗೋದು. ನನಗೆ ಹಿಂಗೂ ಆಗ್ಬಿಟ್ಟಿದ್ಯಾ ಅಂತೆಲ್ಲ ಕೇಳಿದ್ರು. ನನಗೂ ಒಂಥರ ಆಗೋಯ್ತು. ಓ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಇವತ್ತು ವ್ಲಾಗ್ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 9:30 ಆಯ್ತೈತೆ. ಸೊ ಇವತ್ತು ನಮ್ಮ ಅಮ್ಮ ಬೆಳಗ್ಗೆನೆ ರೆಡಿಯಾಗಿ ಅದು ಗಿಫ್ಟ್ ತಗೊಂಡು ಎಲ್ಲೋ ಹೋಯ್ತವ್ರೆ. ಎಲ್ರಿ ಹೋಯ್ತಾ ಇದ್ದೀರಾ? ಅವರ ಕಸಿನ್ ಗುರುಪ್ರವೇಶಕ್ಕೆ ಹೋಗ್ತಾ ಇದ್ದಾರೆ ಗೈಸ್ ಇವತ್ತು. ಸೊ ನಾನು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ, ಬಟ್ ನನಗೆ ಜಾಸ್ತಿ ಕೆಲಸ ಇತ್ತು. ಅದಕ್ಕೋಸ್ಕರ ಫ್ರೀ ಮಾಡ್ಕೊಂಡು ಯಾವಾಗಾರು ಇನ್ನೊಂದ್ಸಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಮೇಡಮ್ ಅವ್ರು ಹೋಗ್ತವ್ರೆ. ಬೇಗ ಬೇಗ ಹೋಗಿ ಬನ್ನಿ, ನಾವು ಬೇಗ ಬೇಗ ಹೋಗಿ ಬರ್ತೀವಿ. ಏನ್ ಗೊತ್ತಾ ನನಗೆ ಎಲ್ಲೇ ಹೋಯ್ತೀನಿ ಅಂದ್ರು ಇವ್ರಿಗೆ ಹೊಂಚ್ಬಿಟ್ಟೆ ಹೋಗ್ಬೇಕು. ಯಪ್ಪ ದೇವ್ರೆ, ನೋಡಿ ನಾನೇನೋ ಹೇಳ್ತವ್ರೆ ಅನ್ಕೊಂಡ್ ಬಂದ್ರೆ ನೋಡಿ ಚಿತ್ರಾನ್ನ ಮಾಡಿದೀನಿ. ಆಯ್ತು ಬಿಡಕ್ಕ. ಅಯ್ಯೋ ದೇವ್, ಪ್ರಶಸ್ತಿ ಕೊಡ್ಸ್ಲಾ? ಪ್ರಶಸ್ತಿ ಯಾವಾಗ ತಗೊಂಡ್ಬಿಟ್ಟಿದೀವಿ ಬಿಡು, ನಾವು ತಾಯಾದವರೆಲ್ಲ. ಅಯ್ಯೋ ದೇವ್ರೆ, ನಾನೇನೋ ಹೇಳ್ತವ್ರೆ ಅಂತ ಬಂದ್ರೆ ಚಿತ್ರಾನ್ನದ ಬಗ್ಗೆ ಹೇಳ್ತವ್ರೆ. ಸರಿ ಗೈಸ್, ಇವಾಗ ನಾನು ಹೊರಟೆ. ನನಗೂ ಲೇಟ್ ಆಯ್ತು, ನನಗೂ ವರ್ಕ್ ಇದೆ. ಬಾಕ್ಸ್ ಟಿಫನ್ನು ಮತ್ತೆ ಲಂಚ್ ಬಾಕ್ಸ್ ತಗೊಂಡು ಹೊರಟೆ ನಾನು. ಬಾಯ್. ನೀನು ಬಾಯ್ ಹೇಳು, ನಾನು ಬಾಯ್ ಹೇಳ್ತೀನಿ. ಬಾಯ್. ಇಬ್ರು ಮಧ್ಯಾಹ್ನ ಬೇಗ ಸಿಗೋಣ, ಬೇಗ ಬಂದ್ಬಿಡು, ಸರಿನಾ? ಸರಿ ಗೈಸ್, ನಿಮ್ಗೂ ನಾನು ಮಧ್ಯಾಹ್ನ ಸಿಗ್ತೀನಿ. ಬಾಯ್. ಹೆಂಗ್ ಕಾಣಿಸ್ತಾ ಇದೀವಿ? ಹಾ, ಬಿಡಕ್ಕ. ಆಯ್ತು, ಸೂಪರ್ ಬಿಡಕ್ಕ. ಆಯ್ತಾಯ್ತು. ಹಾಕೊಂಡಾಯ್ತು. A few moments later. ಸರಿ, ಬರ್ಲಾ? ಬಾಯ್. ಗಾಳಿ ಸೌಂಡ್ ಬರ್ತಾಯ್ತಾ ಗೈಸ್? ಇವಾಗ ನಾನು ಒಂದ್ ಕಡೆ ಹೊರಟಿದ್ದೀನಿ. ಏನಂತ ಅಂದ್ರೆ, ಮೋಟೋ ವ್ಲಾಗಿಂಗ್ ಯಾವ ತರ ಬರುತ್ತೆ ಅಂತ ನೋಡಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ ಗೈಸ್. ಅಲ್ಲಿ ಅವ್ ಅಂಕಲ್ ನೋಡಿದ್ರಲ್ಲ, ಲೈಫಲ್ಲಿ ಸುಮಾರಷ್ಟು ಟೆನ್ಷನ್ಗಳು ಮಾಡ್ಕೊಳ್ಳೋದು ಏನ್ತಕ್ಕೆ ಗೊತ್ತಾ? ನಾವು ಬೇರೆಯವರ ವಿಷಯಕ್ಕೆ ಮತ್ತೆ ಬೇರೆಯವರಿಂದಾನೇ ನಾವು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು. ಸುಮ್ಮನೆ ಬೇಡದೇ ಇರೋ ವಿಚಾರಗಳು. ಅವ್ ಅಂಕಲ್ ಗಾಡಿ ಓಡಿಸೋದ್ ಬಿಟ್ಬಿಟ್ಟು ಹೆಂಗ್ ಮಾತಾಡ್ತವ್ರಿ ಅಂತ ಅಂದ್ರೆ, ನಾನ್ ಜಾಸ್ತಿ ವಿಡಿಯೋ ಮಾಡಕ್ ಹೋಗಿಲ್ಲ, ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು. ಬೆಳಗಿಂದ ಫುಲ್ಲು ಎಲ್ಲ ಕೆಲಸ ಮಾಡ್ಕೊಂಡು ಇವಾಗ ನಾನು ಒಂದ್ ಕಡೆ ಹೊರಟಿದ್ದೀನಿ. ಈ ಜಾಗಕ್ಕೆ ನಾನು ಸುಮಾರು ಹತ್ತತ್ರ 1 ವರ್ಷ ಬಿಟ್ಬಿಟ್ಟಿದೆ ಹೋಗಕ್ಕೆ. ಎಲ್ಲಿ ಅಂತ ಅಂದ್ರೆ ನನ್ನ ಜಿಮ್ಗೆ ಗೈಸ್. ನಾನು ಸುಮಾರು 2024 ಅಲ್ಲಿ ಹೋಗಿರೋ ತರ 2025 ಅಲ್ಲಿ ನಾನು ಹೋಗೇ ಇಲ್ಲ. 2025 ಅಲ್ಲಿ ನಾನು ಹೋಗಿದ್ದೀನಿ ಅಂತ ಅಂದ್ರೆ ಏನೊಂದ್ 5 ದಿವಸ ಹೋಗಿರ್ಬೋದು ಅಷ್ಟೇ ಇಡೀ ವರ್ಷದಲ್ಲಿ ಗೈಸ್. ಒಳಗಡೆ ವಿಡಿಯೋ ಮಾಡೋ ಡೌಟು, ಅದಕ್ಕೆ ಇಲ್ಲೇ ಮಾತಾಡ್ಕೊಂಡು ಹೋಗ್ಬಿಡೋಣ ಅಂತ. ಮತ್ತೆ ಇನ್ನೊಂದು, ಅಲ್ಲಿಂದ ಬಂದ್ಮೇಲೆ ನಿಮ್ಗೆ ಇನ್ನೂ ಏನೋ ಒಂದು ತೋರಿಸ್ತೀನಿ. ಫಸ್ಟ್ ಇಲ್ಲಿ ಹೋಗಿ ಬಂದ್ಬಿಡೋಣ ಬನ್ನಿ ಗೈಸ್. ಅಯ್ಯಪ್ಪ, ನಮ್ ಇಂಡಿಯನ್ ರೋಡ್ಸ್ ಅಲ್ಲಿ ಏನ್ ಇರ್ತಾವೋ ಏನಿರೋಲ್ಲೋ ಗೊತ್ತಿಲ್ಲ. ಹೆಜ್ಜೆಜ್ಜೆಗೂ ಈ ತರದೊಂದು ಹಳ್ಳವಂತೂ ಇಲ್ದಲೆ ಅಂತೂ ಇರಲ್ಲ ಇಲ್ಲಿ. ಎಷ್ಟು ಹಳ್ಳ ಗೈಸ್, ನಿಮಗ್ ನಾನು ಆಮೇಲೆ ಸಿಗ್ತೀನಿ. ಹಳ್ಳ ಜಾಸ್ತಿ ಐತಿ ಈ ರೋಡಲ್ಲಿ. ಸೊ ಗೈಸ್, ಅಲ್ಲಿಂದ ಹೊರಟು ಬಂದೆ. ಇವಾಗ ನಾನು ಮೇನ್ ರೋಡಲ್ಲೇ ನಿಂತಿದ್ದೀನಿ, ಎಲ್ಲೂ ನಿಂತಿಲ್ಲ, ಮೇನ್ ರೋಡಲ್ಲೇ. ಆದ್ರೆ ಲೈಟ್ಗಳಿಲ್ಲ ಇಲ್ಲಿ. ಮೇನ್ ರೋಡ್ ಅಪ್ಪ, ಯಾಕೆ ಲೈಟ್ ಹಾಕಿಲ್ವೋ ನನ್ಗೆ ಗೊತ್ತಿಲ್ಲ ಗೈಸ್. ಇವಾಗ ಅಲ್ಲಿಂದ ಹೊರಟು ಬಂದೆ. ನಾನು ಸುಮಾರು ದಿವಸದಿಂದ ಅನ್ಕೋತಾ ಇದೆ ಮೋಟೋ ವ್ಲಾಗಿಂಗು ಅಂದ್ರೆ ಯಾವ ತರ ಬರುತ್ತೆ, ಹೆಂಗ್ ಚೆನ್ನಾಗಿರುತ್ತೆ ಅಂತ. ಇವತ್ತು ನಾನು
ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ. ಆಮೇಲೆ ಇನ್ನೊಂದು ಗೈಸ್, ನಮ್ಮ ಏರಿಯಾದಲ್ಲಿ ಒಂದು ಜಾತ್ರೆ ಐತೆ, ಅದು ಪ್ರಿಪ್ರೇಷನ್ಸ್ ಯಾವ ತರ ನಡೀತಿದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್, ಹೋಗುವ. ನನ್ಗೇನಾದ್ರು ಬೇಜಾರಾಗೋದ್ರೆ ಈಗ ನೋಡ್ರಿ, ಈ ರೋಡಿಗೆ ಬಂದ್ಬಿಡ್ತೀನಿ. ಸುಮಾರು ಇದೊಂದು ರೋಡ್ ಏನಿಲ್ಲ ಅಂತ ಅಂದ್ರು ಅಪ್ ಟು 2 to 3 ಕಿಲೋಮೀಟರ್ಸ್ ಐತೆ. ಒಂದ್ ಸಾಂಗ್ ಹಾಕೊಂಡು ಒಂದ್ ರೌಂಡ್ ಹೊಡೆದ್ಬಿಟ್ಟ ಅಂತ ಅಂದ್ರೆ ಎಷ್ಟೇ ತಲೆನೋವಿರ್ಲಿ ಬೇಜಾರೆಲ್ಲ ಹೋಗ್ಬಿಡುತ್ತೆ. ಚೆನ್ನಾಗೈತೆ ಗೈಸ್ ಈ ಜಾಗ, ನನ್ಗೆ ತುಂಬಾ ಇಷ್ಟ. ನಾನು ಅವಾಗ ಹಾಡ್ ಹಾಕೊಂಡ್ಬಿಟ್ಟು ಏನಾದ್ರು ಬೇಜಾರಿದ್ರೆ ಸುಮ್ಮನೆ ಒಂದು ಅಂತ ಹೋಗ್ತಾ ಇದೆ, ಅಂತ ಬರ್ತಾ ಇದೆ ನೋಡ್ರಿ. ಹಿಂಗೈತೆ, ಫುಲ್ಲು ವಿಶಾಲವಾಗಿರುತ್ತೆ, ಯಾರು ಇರಲ್ವ ಅಕ್ಕಪಕ್ಕ, ಆರಾಮಾಗಿ ಹೋಗ್ಬೋದು. ತೇರು ಗಾಯ್ಸ್, ಇಲ್ಲಿ ನಾಟಕ ಮಾಡ್ತಾರೆ, ಇದು ತೇರು ನೋಡ್ರಿ. ಇದು ಫುಲ್ಲು ತೇರು ಎಳಿತಾರ ಅವತ್ತಿನ ದಿವಸ ಫುಲ್ಲು ಒಳಗಾಗ್ತೀನಿ ಇದ್ರದ್ದು ನೋಡಿ. ಎಲ್ಲಾ ಪ್ರಿಪ್ರೇಷನ್ಸ್ ಆಗೋಗೈತೆ ಆಲ್ರೆಡಿ. ಇಲ್ಲಿ ಇಲ್ಲ, ಎಲ್ಲ ಮಾಡ್ತಾವ್ರೆ ಪ್ರಿಪ್ರೇಷನ್ ಗಾಯ್ಸ್. ಇವ್ರು ಆಲ್ರೆಡಿ ಅಂಗಡಿನ ಓಪನ್ ಮಾಡ್ಬಿಟ್ಟವ್ರಲ್ಲಪ್ಪ. ಎಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಎಳೆದೈತೆ ಜಾತ್ರೆ. ಫುಲ್ಲು ಜಾತ್ರೆ ಬಿಡ್ರಿ ಅವತ್ತಂತೂ. ಹೆಂಗಿರುತ್ತೆ ಅಂದ್ರೆ ಕ್ರೇಜಿ ಆಗಿರುತ್ತೆ ವಿಡಿಯೋ ಗೈಸ್. ಇವಾಗ ಮನೆಗೆ ಬಂದೆ. ಮನೆಗೆ ಬಂದು ಮತ್ತೆ ನಮ್ಮ ಅಮ್ಮನ ಕರ್ಕೊಂಡು ನೀರು ತಗೊಬಂದು, ಸೊ ಇವೆಲ್ಲ ಐಟಮ್ ಎಲ್ಲ ಕೊಡಿಸ್ಕೊಂಡು ಬಂದೆ. ಟೈಮ್ ನೋಡ್ರಿ, ಆಲ್ರೆಡಿ ಇನ್ನೇನು 11 ಗಂಟೆ ಆಗಿ. ನಮ್ಮಮ್ಮ ಅವರು ಕುಕ್ಕಿಂಗ್ ಮಾಡ್ತಾ ಇದ್ದಾರೆ. ಕುಕ್ಕಿಂಗ್ ಇವತ್ತು ಅಡಿಗೆಗೆ ಇದು ಮಾಡಿದ್ದಾರೆ. ಹೌದು, ಇದೇನೇ ಇದು ಹೆಸರು ಏನ್ ಹೇಳಿ? ನೀವೆಲ್ಲ ಅಡಿಗೆ ಶಾವಿಗೆ ಮಾಡೋರೆ ಎಲ್ಲ ಅಡಿಗೆನೂ ಹೇಳ್ಕೊಡ್ತೀರಲ್ಲ, ಅದು ನೋಡೋಣ ಸ್ಟೂಡೆಂಟು ಹೆಂಗೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ, ಇನ್ನೇನಿಲ್ಲ. ಬೋಂಡಾ ನಾನು ಫಂಕ್ಷನ್ಗೆ ಹೋಗಿದ್ನಲ್ಲ, ಅದಕ್ಕೆ ಪಾಪ ನಾನು ಕೇಳ್ತೀನಿ. ಅದೇನು ಪಾಪ? ಗೈಸ್, ಇವತ್ತು ಬೆಳಗ್ಗೆ ನಮ್ಮಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ರು. ಸೊ ಯಾವ ಥರ ಇತ್ತು? ಮೆಟ್ರೋದಲ್ಲಿ ಹೋಗಿದ್ರು, ಒಬ್ರೆ ಅಂತ ಅಂದ್ರೆ ನಮ್ಮ ಜೊತೆ ಅಲ್ಲ, ಫ್ಯಾಮಿಲಿ ಜೊತೆ. ಉಮ್ಮ ಆಂಟಿ ಅವರೆಲ್ಲ ಬಂದಿದ್ರು, ಅವ್ರ ಜೊತೆ ಹೋಗಿದ್ರು. ಖುಷಿಯಾಗಿತ್ತು, ಚೆನ್ನಾಗಿತ್ತು. ಅದಕ್ಕೆ ಇವನು ಖುಷಿ ಪಡ್ಲಿ ಅಂತ ಇವನ್ಗೆ ಶಾವಿಗೆ ಉಪ್ಪಿಟ್ಟು ಅಂದ್ರೆ ಇಷ್ಟ. ಅದಕ್ಕೆ ಶಾವಿಗೆ ಬಾತ್, ಉಪ್ಪಿಟ್ಟು ಅಲ್ಲ, ಶಾವಿಗೆ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ನನಗಿವತ್ತು ತುಂಬಾ ಅನ್ನಿಸ್ತು ಅಮ್ಮ. ನಾವು 2025ರಲ್ಲಿ ತುಂಬಾ ಮಿಸ್ ಆಗ್ಬಿಟ್ಟು, ಅಂದ್ರೆ ತುಂಬಾ ಅಲ್ಲಿ ಎಲ್ಲ ಆಗೋದು. ನಾನು 2024ರಲ್ಲಿ ನಾನು ಜಿಮ್ಗೆ ಹೋಗ್ತಾ ಇದ್ನಲ್ಲ, ಇವಾಗ ಅಂದ್ರೆ ಒಂದು ವರ್ಷ 2025ರಲ್ಲಿ ಒಂದು 5 ರಿಂದ 10 ದಿವಸ ಹೋಗಿರ್ಬೋದು ಅಷ್ಟೇ. 365 ಡೇಸಲ್ಲಿ 355 ಡೇಸೇ ಹೋಗಿಲ್ಲ, ಇನ್ನು 10 ದಿವಸ ಹೋಗಿದ್ದೀನಿ ಅಷ್ಟೇ. ಎಲ್ಲರೂ ನೋಡ್ಬಿಟ್ಟು ಏನು ಹಿಂಗಾಗ್ಬಿಟ್ಟಿದೆ ಎಲ್ಲರೂ ಕೇಳಿದ್ರು. ಮತ್ತೆಲ್ಲರೂ ಏನು ಶಾಕಾಗಿ ನೋಡ್ತವ್ರೆ, ಎಲ್ಲರೂ ಬಂದು ಮಾತಾಡ್ತವ್ರೆ. ಅಂದ್ರೆ ಒಂಥರ ಯಾಕೆ ಹಿಂಗಾಗ್ಬಿಟ್ಟಿದ್ಯಾ ಅಂತೆಲ್ಲ ಕೇಳಿದ್ರು. ನನಗೂ ಒಂಥರ ಆಗೋಯ್ತು. ಏನೇನೋ ಆಗೋಯ್ತು ಗೈಸ್ 2025 ನಮ್ದು. ಏನೇನೇನೇನೋ ಆಗೋಯ್ತು ಅಪ್ಪ. ತುಂಬಾ ಚಲಾಪಿಲ್ಲಿ, ತುಂಬಾ ಮಿಸ್ ಆಗೋದು. ಒಂದೊಂದಲ್ಲ ಅಪ್ಪ, ತುಂಬಾ ಆಗೋಯ್ತು. ಅದಿನ್ನೂ ಸರಿಯಾಗೇ ಇಲ್ಲ. ಅಂದ್ರೆ ನಮ್ದು ಹೆಂಗೆ ಗೊತ್ತಾ, ಸ್ಟಾರ್ಟಿಂಗು ಏನೋ ಒಂದು ಪ್ರಾಬ್ಲಮ್, ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ವು. ಅದ್ರಲ್ಲಿ ಇನ್ನ ಪ್ರಾಬ್ಲಮ್ ಬಂದಿದೆ ನಮ್ಗೆ 2025 ತುಂಬಾ ಬಂದ್ಬಿಡ್ತು ಬಿಡಪ್ಪ, ಕುತ್ತಿಗೆ ಗಂಟ ಬಂದ್ಬಿಡ್ತು. ಬಿಡಿ ಹೋಗ್ಲಿ, ಅಲ್ಲ ಹೇಳ್ಬಾರ್ದು ಅಂತ ಅಂದ್ರೆ ಅವ್ರಿಗೂ ಗೊತ್ತಾಗ್ಬೇಕಲ್ಲ 2025 ಏನ್ ಮಿಸ್ ಆಗೈತೆ ಅಂತ. ಅವ್ರಿಗೂ ಎಲ್ಲಾರು ಇದ್ರಲ್ಲೂ ನಡೆದಿರುತ್ತೆ, ಸ್ವಲ್ಪ ಜಾಸ್ತಿ ನಡೆದೈತೆ ಅಷ್ಟೇ. ಗೈಸ್, ಊಟ ಕೊಟ್ರು, ಊಟಕ್ಕೆ ಇವಾಗ ಕುತ್ಕೋತಾ ಇದ್ದೀನಿ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.